ವಿರೋಧದ ಮಧ್ಯೆಯೂ ಬಿಎಸ್ಪಿಎಲ್ ಕಾರ್ಖಾನೆ ನಿರ್ಮಾಣ ಸರಳವಾಗಿ ನಡೆದಿದೆ. ಪೂಜಾ ಕಾರ್ಯ ನೆರವೇರಿಸಿದ್ದಾರೆ ಆಡಳಿತ ಮಂಡಳಿ. ಕೊಪ್ಪಳದಿಂದ ಅಣತಿ ದೂರದಲ್ಲಿ ಕಾರ್ಖಾನೆಯನ್ನ ನಿರ್ಮಾಣ ಮಾಡಲಾಗ್ತಾ ಇದ್ದು, ಇದಕ್ಕೆ ವಿರೋಧ ವ್ಯಕ್ತವಾಗಿತ್ತು. 980 ಎಕರೆ ಪ್ರದೇಶದಲ್ಲಿ 54,000 ಕೋಟಿಯಲ್ಲಿ ಕಾರ್ಖಾನೆ ನಿರ್ಮಾಣ ಮಾಡೋದಕ್ಕೆ ಯೋಜನೆಯನ್ನು ಸಿದ್ಧಪಡಿಸಲಾಗಿತ್ತು. ಆದರೆ ಈ ಕಾರ್ಖಾನೆ ಬೇಡ ಅಂತ ಗವಿಸಿದ್ದೇಶ್ವರ ಸ್ವಾಮೀಜಿ ಕೂಡ ಹೋರಾಟವನ್ನು ನಡೆಸಿದ್ರು, ವಿರೋಧವನ್ನ ವ್ಯಕ್ತಪಡಿಸಿದ್ರು. ಆದರೆ ಈ ಎಲ್ಲಾ ವಿರೋಧಗಳ ಮಧ್ಯೆ ಇದೀಗ ಪೂಜಾ ಕಾರ್ಯ ಕೂಡ ನೆರವೇರಿದೆ. ಕೊಪ್ಪಳ ಬಂದ್ ಮಾಡಿ ಆಕ್ರೋಶವನ್ನ ಹೊರಹಾಕಿದ್ರು ಜನರು. ಆದರೆ ಇದೀಗ ಕಾರ್ಖಾನೆ ನಿರ್ಮಾಣಕ್ಕೆ ಪೂಜಾ ಕಾರ್ಯಗಳು ಕೂಡ ನಡೆದಿದ್ದು, ವಿರೋಧದ ಮಧ್ಯೆ ಕಾರ್ಖಾನೆ ನಿರ್ಮಾಣಕ್ಕೆ ಇದೀಗ ಪೂಜೆಯನ್ನು ನಡೆಸಲಾಗಿದೆ. ಸರಳವಾಗಿ ಪೂಜೆಯನ್ನು ನೆರವೇರಿಸಿದ ಆಡಳಿತ ಮಂಡಳಿ. 980 ಎಕರೆ ಪ್ರದೇಶದಲ್ಲಿ ಈ ಕಾರ್ಖಾನೆ ನಿರ್ಮಾಣವಾಗ್ತಾ ಇದೆ. ಅದು ಕೂಡ ಬರೋಬ್ಬರಿ 54,000 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗ್ತಾ ಇರುವಂತಹ ಕಾರ್ಖಾನೆ. ಕೊಪ್ಪಳವನ್ನ ಬಂದ್ ಮಾಡಿ ಜನರು ಗವಿಸಿದ್ದೇಶ್ವರ ಸ್ವಾಮೀಜಿ ವಿರೋಧವನ್ನ ವ್ಯಕ್ತಪಡಿಸಿದ್ರು. ವೇದಿಕೆಯಲ್ಲಿ ಗವಿಸಿದ್ದೇಶ್ವರ ಸ್ವಾಮೀಜಿ ಕಣ್ಣೀರನ್ನ ಹಾಕಿದ್ರು. ಜನರು ಏನೆಲ್ಲ ಸಮಸ್ಯೆಗಳಾಗುತ್ತೆ ಅನ್ನೋದನ್ನ ವಿಡಿಯೋ ಮಾಡಿ ತೋರಿಸಿದಾಗ ಗವಿಸಿದ್ದೇಶ್ವರ ಸ್ವಾಮೀಜಿಗಳು ಕೂಡ ಕಣ್ಣೀರನ್ನ ಹಾಕಿ ಕಾರ್ಖಾನೆ ನಿರ್ಮಾಣಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು. ಅದೆಲ್ಲದರ ಮಧ್ಯೆ ಇದೀಗ ಬಿಎಸ್ಪಿಎಲ್ ಕಾರ್ಖಾನೆಯನ್ನ ನಿರ್ಮಾಣ ಮಾಡೋದಕ್ಕೆ ಪೂಜಾ ಕಾರ್ಯಗಳು ನೆರವೇರಿದೆ. ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಒಂದು ಕಡೆ ಗವಿಸಿದ್ದೇಶ್ವರ ಸ್ವಾಮೀಜಿ ಕಾರ್ಖಾನೆ ನಿರ್ಮಾಣ ಮಾಡೋದು ಬೇಡ ಅಂತ ಜನರು ವಿರೋಧವನ್ನ ವ್ಯಕ್ತಪಡಿಸಿ ಏನೆಲ್ಲ ಸಮಸ್ಯೆ ಆಗುತ್ತೆ ಅಂತ ಹೇಳ್ಕೊಂಡು ಅಳ್ತಾ ಇದ್ದಾಗ ಗವಿಸಿದ್ದೇಶ್ವರ ಸ್ವಾಮೀಜಿ ಕೂಡ ವೇದಿಕೆಯಲ್ಲೇ ಕೂತು ಕಣ್ಣೀರನ್ನ ಹಾಕಿದ್ರು. ಮತ್ತೊಂದು ಕಡೆ ಬಿಎಸ್ಪಿಎಲ್ ಕಾರ್ಖಾನೆ ನಿರ್ಮಾಣಕ್ಕೆ ಪೂಜಾ ಕಾರ್ಯ ನಡೆದಿರುವ ದೃಶ್ಯವನ್ನ ನೋಡ್ತಾ ಇದ್ದೀವಿ. ವಿರೋಧದ ಮಧ್ಯೆಯೂ ಬಿಎಸ್ಪಿಎಲ್ ಕಾರ್ಖಾನೆ ನಿರ್ಮಾಣ ಸರಳವಾಗಿ ನಡೆದಿದೆ. ಪೂಜಾ ಕಾರ್ಯ ನೆರವೇರಿಸಿದ್ದಾರೆ ಆಡಳಿತ ಮಂಡಳಿ. ಕೊಪ್ಪಳದಿಂದ ಅಣತಿ ದೂರದಲ್ಲಿ ಕಾರ್ಖಾನೆಯನ್ನ ನಿರ್ಮಾಣ ಮಾಡಲಾಗ್ತಾ ಇದ್ದು, ಇದಕ್ಕೆ ವಿರೋಧ ವ್ಯಕ್ತವಾಗಿತ್ತು. 980 ಎಕರೆ ಪ್ರದೇಶದಲ್ಲಿ 54,000 ಕೋಟಿಯಲ್ಲಿ ಕಾರ್ಖಾನೆ ನಿರ್ಮಾಣ ಮಾಡೋದಕ್ಕೆ ಯೋಜನೆಯನ್ನು ಸಿದ್ಧಪಡಿಸಲಾಗಿತ್ತು. ಆದರೆ ಈ ಕಾರ್ಖಾನೆ ಬೇಡ ಅಂತ ಗವಿಸಿದ್ದೇಶ್ವರ ಸ್ವಾಮೀಜಿ ಕೂಡ ಹೋರಾಟವನ್ನು ನಡೆಸಿದ್ರು, ವಿರೋಧವನ್ನ ವ್ಯಕ್ತಪಡಿಸಿದ್ರು. ಆದರೆ ಈ ಎಲ್ಲಾ ವಿರೋಧಗಳ ಮಧ್ಯೆ ಇದೀಗ ಪೂಜಾ ಕಾರ್ಯ ಕೂಡ ನೆರವೇರಿದೆ. ಕೊಪ್ಪಳ ಬಂದ್ ಮಾಡಿ ಆಕ್ರೋಶವನ್ನ ಹೊರಹಾಕಿದ್ರು ಜನರು. ಆದರೆ ಇದೀಗ ಕಾರ್ಖಾನೆ ನಿರ್ಮಾಣಕ್ಕೆ ಪೂಜಾ ಕಾರ್ಯಗಳು ಕೂಡ ನಡೆದಿದ್ದು, ವಿರೋಧದ ಮಧ್ಯೆ ಕಾರ್ಖಾನೆ ನಿರ್ಮಾಣಕ್ಕೆ ಇದೀಗ ಪೂಜೆಯನ್ನು ನಡೆಸಲಾಗಿದೆ. ಸರಳವಾಗಿ ಪೂಜೆಯನ್ನು ನೆರವೇರಿಸಿದ ಆಡಳಿತ ಮಂಡಳಿ. 980 ಎಕರೆ ಪ್ರದೇಶದಲ್ಲಿ ಈ ಕಾರ್ಖಾನೆ ನಿರ್ಮಾಣವಾಗ್ತಾ ಇದೆ. ಅದು ಕೂಡ ಬರೋಬ್ಬರಿ 54,000 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗ್ತಾ ಇರುವಂತಹ ಕಾರ್ಖಾನೆ. ಕೊಪ್ಪಳವನ್ನ ಬಂದ್ ಮಾಡಿ ಜನರು ಗವಿಸಿದ್ದೇಶ್ವರ ಸ್ವಾಮೀಜಿ ವಿರೋಧವನ್ನ ವ್ಯಕ್ತಪಡಿಸಿದ್ರು. ವೇದಿಕೆಯಲ್ಲಿ ಗವಿಸಿದ್ದೇಶ್ವರ ಸ್ವಾಮೀಜಿ ಕಣ್ಣೀರನ್ನ ಹಾಕಿದ್ರು. ಜನರು ಏನೆಲ್ಲ ಸಮಸ್ಯೆಗಳಾಗುತ್ತೆ ಅನ್ನೋದನ್ನ ವಿಡಿಯೋ ಮಾಡಿ ತೋರಿಸಿದಾಗ ಗವಿಸಿದ್ದೇಶ್ವರ ಸ್ವಾಮೀಜಿಗಳು ಕೂಡ ಕಣ್ಣೀರನ್ನ ಹಾಕಿ ಕಾರ್ಖಾನೆ ನಿರ್ಮಾಣಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು. ಅದೆಲ್ಲದರ ಮಧ್ಯೆ ಇದೀಗ ಬಿಎಸ್ಪಿಎಲ್ ಕಾರ್ಖಾನೆಯನ್ನ ನಿರ್ಮಾಣ ಮಾಡೋದಕ್ಕೆ ಪೂಜಾ ಕಾರ್ಯಗಳು ನೆರವೇರಿದೆ. ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಒಂದು ಕಡೆ ಗವಿಸಿದ್ದೇಶ್ವರ ಸ್ವಾಮೀಜಿ ಕಾರ್ಖಾನೆ ನಿರ್ಮಾಣ ಮಾಡೋದು ಬೇಡ ಅಂತ ಜನರು ವಿರೋಧವನ್ನ ವ್ಯಕ್ತಪಡಿಸಿ ಏನೆಲ್ಲ ಸಮಸ್ಯೆ ಆಗುತ್ತೆ ಅಂತ ಹೇಳ್ಕೊಂಡು ಅಳ್ತಾ ಇದ್ದಾಗ ಗವಿಸಿದ್ದೇಶ್ವರ ಸ್ವಾಮೀಜಿ ಕೂಡ ವೇದಿಕೆಯಲ್ಲೇ ಕೂತು ಕಣ್ಣೀರನ್ನ ಹಾಕಿದ್ರು. ಮತ್ತೊಂದು ಕಡೆ ಬಿಎಸ್ಪಿಎಲ್ ಕಾರ್ಖಾನೆ ನಿರ್ಮಾಣಕ್ಕೆ ಪೂಜಾ ಕಾರ್ಯ ನಡೆದಿರುವ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.